ನಮೋ ಭಗವತಿ. ಸೊ ಹಾಯ್ ಫ್ರೆಂಡ್ಸ್, ಇವತ್ತು ಮತ್ತೊಂದು ಪಿಕ್ ಕಾರ್ಡ್ ರೀಡಿಂಗ್ನ ನಾನು ನಿಮ್ಮ ಜೊತೆ ಮಾಡ್ತಾ ಇದ್ದೇನೆ. ಸೊ ನಿಮ್ಮ ಎದುರುಗಡೆ ಎರಡು ಐಡಲ್ಸ್ ಇದೆ. ಒಂದು ಬಂದುಬಿಟ್ಟು ಶಿವಂದು, ಹಾಗೆ ಇನ್ನೊಂದು ಬಂದುಬಿಟ್ಟು ಶ್ರೀಕೃಷ್ಣಂದು. ಸೊ ಇವರಿಬ್ಬರ ಸಂದೇಶ ಅಂದರೆ ಟೋಟಲ್ ಆಗಿ ನಿಮಗೆ ಯೂನಿವರ್ಸಿಂದ ಏನು ಗೈಡೆನ್ಸ್ ಇದೆ, ನೀವು ಯಾವುದಾದ್ರೂ ಸಿಚುವೇಷನಲ್ಲಿರ್ಬೋದು ಅಥವಾ ಏನನ್ನಾದರೂ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ಬೋದು, ಏನಾದರೂ ವಿಶ್ ಮಾಡಿರ್ಬೋದು, ಅದಕ್ಕೆ ಏನು ಗೈಡೆನ್ಸನ್ನು ಇವರು ಕೊಡ್ತಾರೆ ಅನ್ನೋದನ್ನು ಇವತ್ತು ಥಿಂಕ್ ಮಾಡೋಣ. ಸೊ ಈ ಎರಡು ಐಡಲಲ್ಲಿ ಒಂದು ಐಡಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಮಸ್ತೆ. ಯಾರೆಲ್ಲ ಈ ಶಿವನನ್ನು ಚೂಸ್ ಮಾಡಿದ್ದೀರಾ, ಸೊ ಶಿವ ಅಥವಾ ಯೂನಿವರ್ಸ್ ನಿಮಗೆ ಏನು ಗೈಡೆನ್ಸನ್ನು ಕೊಡುತ್ತೆ ಅನ್ನೋದನ್ನು ನೋಡ್ಕೊಂಡು ಬರೋಣ. ಓಕೆ, ಸೊ ಫಸ್ಟ್ ಕಾರ್ಡ್ ಬಂದುಬಿಟ್ಟು 5 ಆಫ್ ವಾಂಡ್ಸ್, ಹಾಗೆ ಸ್ಟ್ರೆಂತ್, ಓಕೆ, ಮತ್ತು 7 ಆಫ್ ಪ್ಯಾಂಟಿಕಲ್. ಸೊ ಒಟ್ಟಾರೆಯಾಗಿ ಯೂನಿವರ್ಸ್ ಅಥವಾ ಶಿವ, ನೀವು ನಂಬುವಂತಹ ನಿಮ್ಮ ಹೈಯರ್ ಸೆಲ್ಫ್ ನಿಮಗೆ ಏನು ಗೈಡೆನ್ಸನ್ನು ಕೊಡ್ತಾ ಇದೆ ಅಂದರೆ, ನಿಮ್ಮ ಮನಸ್ಸಲ್ಲಿ ಯಾವುದೇ ರೀತಿಯಾದಂತಹ ವಿಚಾರಗಳು ಅವು ಕನ್ಫ್ಲಿಕ್ಟನ್ನು ಕ್ರಿಯೇಟ್ ಮಾಡ್ತಿದ್ರೆ, ಅಂದರೆ ನಿಮಗೆ ಒಂದು ಕೆಲಸದ ಬಗ್ಗೆ ಇಷ್ಟ ಇರುತ್ತೆ, ಮತ್ತೊಂದು ಕೆಲಸದ ಬಗ್ಗೆ ಇಷ್ಟ ಇರಲ್ಲ, ಈ ಥರ ಗೊಂದಲಮಯ ಸಿಚುವೇಶನ್ ನಿಮ್ಮ ಮೈಂಡಲ್ಲಿದ್ದರೆ, ಕ್ಲಾರಿಟಿ ನಿಮಗೆ ಸಿಗದೇ ಇದ್ದರೆ ಸ್ಟ್ರೆಂತನ್ನು ಇಟ್ಕೊಳ್ಳಿ, ಅಂದರೆ ದೇವರ ಮೇಲೆ ನಂಬಿಕೆಯನ್ನು ಇಟ್ಕೊಳ್ಳಿ. ಡೆಫಿನೆಟ್ಲಿ ಈ ಸಿಚುವೇಶನ್ ನಿಮ್ಮ ಮೈಂಡಲ್ಲಿ ನಡೆಯುತ್ತಿರುವಂತಹ ಸಿಚುವೇಶನ್, ಅಥವಾ ನೀವೇನಾದರೂ ಫೈನಾನ್ಷಿಯಲಿ ಸ್ಟ್ರಗಲ್ ಮಾಡ್ತಿದ್ರೆ, ಅಥವಾ ಫೈನಾನ್ಸ್ ರಿಲೇಟೆಡ್ ಆಗಿ ನಿಮ್ದು ಏನಾದರೂ ಥಾಟ್ ಪ್ರೊಸೆಸ್ಸಲ್ಲಿ ಸ್ವಲ್ಪ ನೆಗೆಟಿವಿಟಿ ಬರ್ತಾ ಇದ್ದರೆ ಡೆಫಿನೇಟ್ ಆಗಿ ಅದು ಕ್ಲಿಯರ್ ಆಗುತ್ತೆ. ಆ್ಯಂಡ್ ಸ್ಟ್ರೆಂತ್ ಕಾರ್ಡ್ ಬಂದಿರೋದ್ರಿಂದ ಸಮ್ವೇರ್ ನೀವು ಒಬ್ಬ ಹೆಣ್ಣು ದೇವರು, ಅಂದರೆ ಒಂದು ಫೆಮಿನೈನ್ ಎನರ್ಜಿ ಜೊತೆ ಕನೆಕ್ಟ್ ಆಗೋಕ್ಕೆ ಸಜೆಷನ್ ಕೊಡ್ತಾ ಇದೆ. ಸೊ ದುರ್ಗಾದೇವಿ ಆಗಿರಲಿ ಅಥವಾ ಲಕ್ಷ್ಮಿ ಆಗಿರಲಿ, ಯಾವುದಾದ್ರೂ ಒಬ್ಬ ಹೆಣ್ಣು ದೇವರೊಂದಿಗೆ ಒಂದು ಕನೆಕ್ಷನನ್ನು ನೀವು ಹೊಂದೋದ್ರಿಂದ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಥ್ಯಾಂಕ್ ಯು. ಈಗ ಯಾರೆಲ್ಲ ಕೃಷ್ಣನನ್ನು ಚೂಸ್ ಮಾಡಿದ್ದೀರಾ, ಸೊ ಇವರು ನಿಮ್ಗೇನು ಸಂದೇಶ ಕೊಡ್ತಾರೆ ನೋಡೋಣ. ಓಕೆ, ಪೇಜ್ ಆಫ್ ಪೆಂಟಿಕಲ್ಸ್, 5 ಆಫ್ ಸೋರ್ಡ್ಸ್. ಓಕೆ, ಇಲ್ಲಿ ನಾನು ಕ್ಲಿಯರ್ ಆಗಿ ನೋಡ್ತಿರೋದು ಏನಂದರೆ, ನಿಮ್ಮ ಹತ್ರ 2 ಆಪ್ಷನ್ಸ್ ಇದೆ. ಸೊ 2 ಆಪ್ಷನಲ್ಲಿ ಯಾವ ಆಪ್ಷನ್ನ ನೀವು ಚೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಾ. ಜೊತೆಗೆ ಕೆಲವೊಂದಿಷ್ಟು ಜನರಿಂದ ನಿಮಗೆ ಸಮಸ್ಯೆ ಆಗ್ತಾ ಇದೆ. ಸೊ ಆ ಸಮಸ್ಯೆಯಿಂದ ಕೂಡ ನೀವು ಹೊರಬರೋಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ಸೊ ಪೇಜ್ ಆಫ್ ಪೆಂಟಿಕಲ್ಸ್ ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ, ಒಂದು ಹೊಸ ಬಿಗಿನಿಂಗನ್ನು ನೀವು ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಅದು ಫೈನಾನ್ಸಲ್ಲಿ ಆಗಿರಲಿ ಅಥವಾ ಯಾವುದೇ ವಿಷಯದಲ್ಲಿ ಆಗಿರಲಿ. ಸೊ ಡೆಫಿನೆಟ್ ಆಗಿ ಪೇಜ್ ಈಸ್ ಆಲ್ ಅಬೌಟ್ ಇಮ್ಮೆಚ್ಯೂರ್ ಎನರ್ಜಿಯನ್ನು ತೋರಿಸುತ್ತೆ. ಸೊ ನೀವು ಮೆಚ್ಯೂರಿಟಿಯಿಂದ ಡಿಸಿಷನ್ ತೊಗೊಂಡ್ರೆ, ಮೆಚ್ಯೂರಿಟಿಯಿಂದ ನೀವು ಸಿಚುವೇಶನನ್ನು ನೋಡಿದರೆ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ ಅಂತ ಕಾರ್ಡ್ಸ್ ಹೇಳ್ತಾ ಇದೆ. ಡೆಫಿನೆಟ್ಲಿ ನೀವು ಕಾರ್ತಿಕೇಯ ಅಥವಾ ಗಣೇಶನ ಒಂದು ಪೂಜೆ ಮಾಡೋದ್ರಿಂದ ಅಥವಾ ಅವರ ಸ್ತೋತ್ರಗಳನ್ನು ಕೇಳೋದ್ರಿಂದ ಸಕ್ಸಸ್ ನಿಮಗೆ 100% ಸಿಗುತ್ತೆ. ಮತ್ತು ಈ 2 ಆಪ್ಷನಲ್ಲಿ ಏನು ಚೂಸ್ ಮಾಡಬೇಕು ಅನ್ನೋದು ನಿಮಗೆ ಕ್ಲಾರಿಟಿ ಸಿಗುತ್ತೆ.